ಹಾಗೆ ಸಿಟಿ ರವಿ ಪತ್ನಿಗೆ ಈ ಪದ ಬಳಸಿದ್ರೆ ಏನಾಗಬಹುದು ಅಂತಲೂ ಕೂಡ ಕೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸಿಟಿ ರವಿ ಅವರ ಪತ್ನಿ ಹೇಳಿದಂತಹ ಒಂದು ಮಾತುಗಳೇನಿದೆಯೇ ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಒಬ್ಬ ಮಹಿಳೆಯಾಗಿ ಅವರಿಗೆ ಕೇಳೋದಕ್ಕೆ ಬಯಸ್ತೀನಿ, ನಿಮಗೆ ಈ ಪದ ಬಳಸಿದ್ರೆ ಏನಾಗಬಹುದಾಗಿತ್ತು? ನಿಮಗೆ ಚಿಕ್ಕಮಗಳೂರಿನಲ್ಲಿ ಈ ಪದ ಹೇಳಿದ್ರೆ ಏನಾಗಬಹುದು? ನಮ್ಮ ನಾಯಕನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರೆ ನಾನು ಸುಮ್ಮನೆ ಕೊಡ್ಬೇಕಾ? ಪ್ರತಿರೋಧ ಕೊಡೋದು ಬೇಡವಾ? ಸಿಟಿ ರವಿ ಪತ್ನಿ ಪಲ್ಲವಿ ಅವರ ಮಾತಿಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರುವಂತಹ ತಿರುಗೇಟಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಲ್ಲಿ ನಾನು ಕೇಳೋದು ಒಂದೇ, ಅವ್ರು ಕೊಲೆ ಮಾಡಿದ್ದನ್ನ ನೋಡಿದಾರಾ, ಕಣ್ಣಾರೆ ನೋಡಿದಾರಾ? ಅದನ್ನ ಅವ್ರು ಹೇಳ್ಬೇಕಲ್ವಾ. ಸೊ ಅವರು ವಿಧಾನಸಭೆ ಒಳಗಡೆ ಏನ್ ಮಾತಾಡಿದಾರೆ, ತಾಯಿ ಇಲ್ದಲೆ ಸಿಟಿ ರವಿ ಹೇಗೆ ಬರಕ್ ಸಾಧ್ಯ? ಎಲ್ಲರಿಗೂ ಹೆಂಡತಿ ಮಕ್ಕಳು ತಾಯಿ ಇದ್ದೇ ಇರ್ತಾರೆ. ಸೊ ಅವರಿಬ್ರು ಮಧ್ಯೆ ಏನ್ ವಾಕ್ ಸಮರ ಆಗಿದೆ ಅಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಗದ್ದಲದಲ್ಲಿ. ಯಾಕೆಂದ್ರೆ ಇಬ್ರು ಫೋಟೋಸ್ಗಳನ್ನ ಹಿಡ್ಕೊಂಡು ಸ್ಟ್ರೈಕ್ ಸದನದಲ್ಲಿ ಮಾಡ್ತಾ ಇದ್ವಿ ನಾವು. ನೀವೇನು ಮೀಡಿಯಾದಲ್ಲಿ ತೋರಿಸಿದ್ರೆ ಅದನ್ನ ನಾವು ನೋಡಿದ್ವಿ. ಸೊ ಅದನ್ನ ಅಲ್ಲೇ ಇತ್ಯರ್ಥ ಮಾಡೋ ಬಿಟ್ಟು ಇಷ್ಟೊಂದು ರಾಜಕೀಯ ಷಡ್ಯಂತ್ರ ಮಾಡೋಂಥದ್ದು ಏನಿತ್ತು ಅನ್ನೋದು ನಮ್ಗೆ ಅದೇ ದೊಡ್ಡ ಪ್ರಶ್ನೆ ಆಗಿದೆ. ಈ ಒಂದು ಪ್ರಕರಣದಲ್ಲಿ ಇನ್ನೊಂದು ಹೆಣ್ಣನ್ನು ಎಳೆತಿರೋದು ನಮಗೂ ಕೂಡ ತುಂಬ ಕಷ್ಟ. ಆದರೆ ಸಿಟಿ ರವಿಯವರ ಪತ್ನಿ ಹೇಳಿಕೆ ಕೊಟ್ಟಿದ್ದರಿಂದ ಅವರನ್ನು ನಾನು ಉಲ್ಲೇಖ ಮಾಡಬೇಕಾಗಿದೆ. ಅವರು ನನ್ನ ಗಂಡನ ಕೊಲೆಗಾರ ಅಂದಿದ್ದು ಸರಿನಾ, ಅವ್ರು ಕೊಲೆ ಮಾಡಿದ್ದು ನೋಡಿದಾರಾ ಅಂತ ಕೇಳಿದ್ದಾರೆ. ಹೀಗಾಗಿ ಕೊಲೆಗಾರ ಅಂತ ಅನ್ನೋದು ಕೂಡ ವ್ಯಕ್ತಿತ್ವದ ಹರಣ ಅಂತ ಅವ್ರು ಹೇಳುವಂಥದ್ದು. ಭಾಳ ಹುಷಾರಿದ್ದಾರೆ ಸಿಟಿ ರವಿ ಅವರ ಪತ್ನಿ. ಅಷ್ಟು ಬುದ್ಧಿ ನನಗಿಲ್ಲ. ಸಿಟಿ ಅವರ ಪತ್ನಿಯವರು ಭಾಳಷ್ಟು ಹುಷಾರಿದ್ದಾರೆ, ಭಾಳಷ್ಟು ಕಲ್ತಿದ್ದಾರೆ. ಅಷ್ಟು ಬುದ್ಧಿ ಅಂತರೂ ಲಕ್ಷ್ಮೀ ಹೆಬ್ಬಾಳ್ಕರ್ಗಿಲ್ಲ. ಆದರೆ ಒಬ್ಬ ಮಹಿಳೆಯಾಗಿ ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ, ನಿಮಗೆ ಯಾರಾದರೂ ಚಿಕ್ಕಮಗಳೂರಿನಲ್ಲಿ ಈ ಪದವನ್ನು ಯಾರಾದರೂ ನಿಮಗೆ ಬಳಸಿದ್ರೆ ನಿಮಗೇನಾಗುತ್ತೆ? ಇಷ್ಟು ಮಾತ್ರ ಕೇಳಲಿಕ್ಕೆ ಬಯಸ್ತೀನಿ. ನಮ್ಮ ನಾಯಕನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಾಗ ನಾನು ಸುಮ್ಮನೆ ಕೂರೋಕ್ಕಾಗುತ್ತಾ? ಪ್ರತಿರೋಧ ಒಡ್ಡೋದು ಬೇಡವಾ?